बेळगावातील कार चालकावर पोलिसांकडून हल्ला झाल्याच्या आरोपाचा निषेध करत कर्नाटक चालक संघटनेच्या वतीने भव्य आंदोलन करण्यात आले। शहरातील चन्नामा चौकात एकत्र जमलेल्या चालक संघटनेच्या सदस्यांनी हल्ला करणाऱ्या पोलिसांवर कठोर कारवाई करण्याची मागणी केली आहे। बेळगाव जिल्ह्यातील सौंदत्ती तालुक्यातील जोगळभावी परिसरात श्री रेणुका यल्लम्मा देवी दर्शनासाठी आलेला कार चालक नो पार्किंगच्या कारणावरून पोलिसांनी मारहाण केल्याचा आरोप करण्यात आला आहे। ಸರ್, ಈಗ ಮೊನ್ನೆ 22ನೇ ತಾರೀಕಿಂದು ಸೌಂದತ್ತಿ ಯಲ್ಲಮ್ಮ ಗುಡ್ದಾರ ಜೋಗಳಬಾವಿ ಒಳಗ್ರಿ ನಮ್ಮ ಸೌಂದತ್ತಿ ಇನ್ಸ್ಪೆಕ್ಟರ್ ಸಾಹೇಬರು ಹಾಗೂ ಸಬ್ ಇನ್ಸ್ಪೆಕ್ಟರ್ ಸಾಹೇಬ್ರು ಇಬ್ಬರು ಸೇರಿಸಿ ಆಮೇಲೆ ಅಲ್ಲಿ ಇರುವಂಥ ಪೊಲೀಸ್ ಸಿಬ್ಬಂದಿ ಎಲ್ಲ ಕೂಡಿ ನಮ್ಮ ಡ್ರೈವರ್ ಮೇಲೆ ಭಾಳ ಅಹಿತಕರವಾದ ಘಟನೆ ನಡೆದ ಸರ್। ಭಾಳ ಕೆಟ್ಟ ಅಂದ್ರೆ ಯಾವ ಥರ ಬಡಿದ್ರೆ ಎಲ್ಲ ವಿಡಿಯೋನು ನಿಮ್ಗೆ ಇವಾಗ ತೋರಿಸ್ತು ಸರ್। ಭಾಳ ದೊಡ್ಡ ನಮ್ಮ ಡ್ರೈವರ್ಗಳಿಗೆ ಅನ್ಯಾಯ ಆಗಿದೆ ಸರ್। ಅದಕ್ಕೋಸ್ಕರ ನಾವು SP ಸಾಹೇಬ್ರಿಗೆ ಆಮೇಲೆ DC ಸಾಹೇಬ್ರಿಗೆ ಮನವಿ ಕೊಡಬೇಕಂತ ಇಲ್ಲಿ ಬಂದಿರ್ತೀವಿ। ಈಗ ಏನಿಲ್ಲ ಸರ್, ಅವ್ರಿಗೆ ಏನಾರು ಕಾನೂನುವಾದ ಹೋರಾಟ ಅಂತೂ ನಾವು ಮುಂದೆ ಅವ್ರಿಗೇನು ಮಾಡಲಿಲ್ಲ ಅಂದ್ರೆ ನಾವು ಮುಂದೆ ಕಾನೂನು ರೀತಿಯಿಂದ ಹೋರಾಟ ಮಾಡ್ತೀವಿ ಸರ್। ಯಾಕಂದರೆ ಎಲ್ಲ ರೀತಿಯಿಂದ ಡ್ರೈವರ್ಗಳಿಗೆ ಒಂದು ಮರ್ಯಾದೆ ಅನ್ನೋದಿಲ್ಲ ಸರ್, ರೆಸ್ಪೆಕ್ಟ್ ಇಲ್ಲ। ಎಲ್ಲ ಗುಡ್ದಾಗ ಬೋಸ್ನಿ ಮಗನ ಹಾದ್ರಗಿತ್ತಿ ಮಗನ ಅನ್ನೋ ಅವ್ರು ಮಾತಾಡಲ್ಲ। ಅವ್ರು ಪ್ರತಿಯೊಂದು ಸೈಡ್ ಗಾಡಿ ಸೈಡ್ ಹಾಕಪ್ಪ ಅನ್ನೋದಿಲ್ಲ ಸರ್। ಬೋಸ್ನಿ ಮಗನ ಗಾಡಿ ಸೈಡ್ ಹಾಕ್, ಚೋದಿ ಮಗನ ಗಾಡಿ ಸೈಡ್ ಹಾಕ್ತ ಅಂತ ಅವಾಜಿ ಶಬ್ದ ಅಂದರೆ ಬೇಯ್ದು ಮಾಡ್ತಾರೆ। ಅದು ಬಿಟ್ಟರೆ ಡ್ರೈವರ್ ಅದಾರ, ಇವ್ರಿಗೂ ನಾವು ರೆಸ್ಪೆಕ್ಟ್ ಕೊಡೋದು ಏನಿಲ್ಲ ಇಲ್ಲ। ಡ್ರೈವರ್ ಅಂದ್ರೆ ಒಂದು ಪೂರಾ ಕೀಳಾಗಿ ನೋಡತ್ತಾರೆ ಸರ್ ಸೌಂದತ್ತಿ ಒಳಗೆ ಪೊಲೀಸರ। ಅದಕ್ಕೋಸ್ಕರ ಇವು ಒಂದು ಹುಡುಗಿ ಇವನು ಯಾವ ರೀತಿ ಬಡ್ದಾರ ಅಂದ್ರೆ ಸರ್ ಅದೆಲ್ಲ ವಿಡಿಯೋನು ನಿಮಗೆ ತೋರಿಸ್ತು ಸರ್। ಬೇಯ್ಬೇಡ್ರಿ ಸರ್, ನಿಮ್ಮ ಮೌನ ಅಕ್ಕನತ್ ಯಾಕೆ ಬೇಯ್ತೀರಿ, ಬೇಯ್ದು ಅಧಿಕಾರ ನಿಮ್ಗೆ ಏನು ಕೊಡೋದಾರ ಕೇಳತ್ತ ನಾವು। ಆದ್ರೂ ನೀನು ಹೊತ್ಕೊಂಡು ಹೋಗು ಭಾಳ ಆಕೈತಿ ಅಂತ ಹೇಳಿ ಅವನು ಎಳ್ಕೊಂಡು ಹಿಡ್ಕೊಂಡು ಹೋಗಿ ಎಳ್ಕೊಂಡು ಪೊಲೀಸರು ಗಾಡಿ ಒಳಗೆ ಹಾಕೊಂಡು ಹೋಗ್ತಾರೆ ಸರ್। ಅವಾಚ ಶಬ್ದ ಭಾಳ ಬಿದ್ದಾರೆ ನೀವು ಹೇಳ್ತೀರಿ। ಹಾಂ, ಭಾಳ ಬಡ್ದಾರೆ। ಆ ಬಡ್ದಿದ್ದು ಎಲ್ಲ ಈಗಂದ್ರೆ 22ನೇ ತಾರೀಕು ಆಗಿತ್ತು ಅದ। ನಾವು ಮೊನ್ನೆ MLA ಅವ್ರ ಗಮನಕ್ಕೂ ಕೂಡ ಅದನ್ನ ಎಲ್ಲ ವಿಡಿಯೋ ಬಿಟ್ಟಿದ್ದು ಸರ್। ಅವರು ನಮಗೇನು ಸ್ಪಂದಿಸಲಿಲ್ಲ ನಾನು ಇವತ್ತು SP ಸಾಹೇಬ್ರಿಗೆ ಮನವಿ ಕೊಡ್ಬೇಕಂತೇಳಿ ನಾವು ವಿಚಾರ ಮಾಡಿದ್ವಿ ಸರ್। ಆ್ಯಕ್ಷನ್ ಆಗ್ಬೇಕು सर। अरुण पाटील, कर्नाटक चालक कोट, बेळगाव जिल्हाध्यक्ष। या ठिकाणी कोणतेही नो पार्किंगचे फलक नव्हते असे संबंधित कार चालकाने स्पष्ट केले आहे। ಸರ್, ನಾವು ಜೋಗಳಬಾವಿ ಹತ್ರ ನೋ ಪಾರ್ಕಿಂಗ್ ಇತ್ತು, ಬಟ್ ನಮಗೆ ಅಲ್ಲಿ ನೋ ಪಾರ್ಕಿಂಗ್ ಅಂತ ಬೋರ್ಡು ಇಲ್ಲ ಏನಿಲ್ಲ ರೀ। ಅಂತ ಸರ್ ಬಂದ್ರೆ 3 ಸ್ಟಾರ್ದವ್ರು ರೀ ಬಂದು ಕೇಸಿಂದ ಇಲ್ಲ ಮತ್ತು ಗಾಡಿಗೆ ಒಂದು 2 ಪೆಟ್ಟು ಹೊಡೆದ್ರಿ ರೀ। ಸರ್ ಗಾಡಿ ಯಾಕೆ ಹೊಡ್ಯಾತೀರಿ, ಗಾಡಿ ಒಳಗೆ ಕುತ್ಕೊಂಡೆವು ಮತ್ತು ಏನಾಗಿತ್ತು ಪ್ರಾಬ್ಲಮ್ ಹೇಳ್ರಿ ಅಂದ್ಲೆ ಬೋಸ್ಲಿ ಮಗನ ಇಲ್ಲಿ ನೋ ಪಾರ್ಕಿಂಗ್ ಐತಿ ಗಾಡಿ ತೆಗಿಲಿದ ತಂದ್ರಿ ರೀ। ಸರ್ ನೀವು ಬೇಯೋ ಅಧಿಕಾರ ಯಾರು ಕೊಟ್ಟಾರಂತ ನಾ ಕೇಳಾಕತ್ತಾನ। ಅವಾಗ ಜಗ್ಗಾಡಿ ಒಳಗೆ ಗಾಡಿ ಪೊಲೀಸರು ಗಾಡಿ ತರಿಸಿ ಒಳಗೆ ಇವ್ ಮಗನ ಒಳಗೆ ಹಾಕಿ ಬೂಟ್ ಗಾಡಿ ಒದಿನೂ ಗಾಡಿ ತೊಗೊರಿ ಭಾಳ ಮಾತಾಡತ್ತಾನ ಅಂತ ಹೇಳಿ ಗಾಡಿ ತರಿಸಿ ಒಳಗೆ ಹಾಕಾಕತ್ತಾರ ರೀ। ಒಳಗೆ ಹಾಕೋ ಟೈಮ್ದಾಗ ನಾನು ಚಾವೆ ನಮ್ಮ ಸಿಸ್ಟರ್ ಮಗನ ಕೈಯಾಗ ಕೊಡಾತಿದ್ದೀನಿ ರೀ। ಆ ಚಾವೆ ಅವ್ರ ಕೈಯಾಗ ಸಿಕ್ಕ ಇಲ್ಲೆಟ್ರಿ ಮತ್ತು ಇಲ್ಲಿ ಹೊಟ್ಟಿಗೆಲ್ಲ ಕಾರ್ ಚಾವೆಲೆ ತಿಂದಿದ್ದಾರೆ ಸರ್। ಅಲ್ಲಿ ಕ್ರೈ ಚುಚ್ಚಿದ್ದಾರೆ ಅಷ್ಟೇ, ಗಾಡಿಗೆ ಹೊಡೆದಿದ್ದಾರೆ ಒಂದು 2 ಪೆಟ್ಟು ರೀ। ಪೊಲೀಸರ ಫಸ್ಟ್ 2 ಜನ ಇದ್ದಾರೆ ರೀ, ಆಮೇಲೆ ಗಾಡಿ ತೊಗೊಂಬರಂತ 4 ಜನ ಬಂದರು। ಕಾನ್ಸ್ಟೇಬಲ್ಗಳು 2 ಮಂದಿ ಇದ್ದಾರೆ ರೀ, ಒಬ್ಬರು ಡಬಲ್ ಸ್ಟಾರ್ ಒಬ್ಬರು 3 ಸ್ಟಾರ್ದವ್ರು ಇದ್ದಾರೆ ಸರ್। ಇಲ್ಲ ಸರ್, ಸ್ಟೇಷನ್ಗೆ ಒಯ್ಲಿಲ್ಲ, ಇಲ್ಲೇ ಅಲ್ಲೇ ಬಿಟ್ಟು ಅಲ್ಲೇ ಬಡೋದು ಅಲ್ಲೇ ಇಲ್ಲ ಗಾಡಿ ಒಳಗೆ ಹೋಲಿಲ್ಲ ರೀ। ನಾನು ತಪ್ಪಾಗೈತತ ಅಂದ್ರೆ ನಮ್ಮ ಬ್ರದರ್ ಅದು ಬಂದು ತಪ್ಪಾಗೈತತ ಅನ್ನಂದ್ರೆ ರೀ। ಆಯ್ತು ತಪ್ಪಾಗೈತತ ಅಲ್ಲೇ ನಾವು ಮುಗಿಸಿ ಇದು ಮಾಡ್ಕೊಂಬೋದು। ಹೌದು ರೀ, ಬೇದರು ಬೋಸಡಿ ಮಗನ ಆದ್ರೆ ಇತ್ತಿ ಮಗನ ಹಂಗೆ ಬೇದರು। ನಮಗೆ ಒಂದು ನ್ಯಾಯ ಸಿಗಬೇಕಾಗೈತೆ ರೀ ಸರ್। ಎಲ್ಲ ಡ್ರೈವರ್ಗಳು ಕಿರುಕುಳ ಆಗೈತೆ ರೀ ಸರ್। ಅಲ್ಲಿ ಆ ಕಿರುಕುಳ ಆಗಬಾರ್ದು ಅನ್ನೋ ಒಂದು ನಮಗೊಂದು ಇದನ್ನು ಬೇಕಾಗೈತೆ ರೀ ಸರ್, ನ್ಯಾಯ ಬೇಕಾಗೈತೆ। ಹಾಂ, SP ಅವ್ರಿಗೆ ಮತ್ತು DC ಅವ್ರಿಗೆ ಮನವಿ ಸಲ್ಸಕ್ಕೆ ಬಂದಿದ್ದೇವೆ ಸರ್। ಹಾಂ, ಮತ್ತು ಏನು ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದ್ರೂ ಒಂದು 200 ರೂಪಾಯಿ ಕೊಡು 100 ರೂಪಾಯಿ ಕೊಡು ಅಂತೇಳಿ ಕಿರ್ಕೊಳ್ರಿ। ಈ ಥರ ಎಲ್ಲ ಸಮಸ್ಯೆ ಐತ್ರಿ ಸರ್ ನಮಗಲ್ಲಿ। ನಮ್ಮ ಹೆಸರು ಶಿವಾನಂದ ಅರ್ಜುನ್ ಕಾಂಬಳೆ ಅಂತಾರೆ ಸರ್। कार चालकाला अश्लील शिवीगाळ करून दौर्जन्य केल्याचा आरोप करत CPI, PSI आणि कॉन्स्टेबलवर तात्काळ कारवाई करून त्यांना निलंबित करण्यात यावे अशी मागणी करत पोलीस अधीक्षकांना निवेदन सादर केले आहे। या प्रकरणाकडे गंभीरतेने लक्ष देऊन न्याय दिला नाही तर पुढील काळात तीव्र आंदोलन छेडले जाईल असा इशारा चालक संघटनेच्या वतीने करण्यात आला आहे। अशा आणखीन अपडेटसाठी फॉलो करा व्हॉइस ऑफ वेणुग्रामला।